ಎಲ್ಲರಿಗೂ ನಮಸ್ಕಾರ. ಸರೋಜಾ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಆಲೂ ಪರೋಟ. ಆಲೂ ಪರೋಟಕ್ಕೆ ಏನು ಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲು ನಾವು ಗೋಧಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಮೆತ್ತಗೆ ನಾದ್ಕೊಳ್ಬೇಕು, ಹೋಳಿಗೆ ಹಿಟ್ಟಿನ ಥರ ನಾದ್ಕೊಳ್ಬೇಕು. ಆಮೇಲೆ ಅದನ್ನು ಮುಚ್ಚಿಟ್ಟು ನೆನೆಕ್ಕೆ ಬಿಡಬೇಕು. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿಬಿಟ್ಟು ಹಸಿ ಖಾರ ಅಂದರೆ ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ರುಬ್ಬಿಬಿಟ್ಟು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗಿ ಫ್ರೈ ಮಾಡಿ ಆಮೇಲೆ ಉಪ್ಪು, ಅರಿಶಿಣ ಪುಡಿ ಹಾಕ್ಕೊಂಡು ಕುದಿಸಿದ ಆಲೂಗಡ್ಡೆನ ಈ ರೀತಿ ತುರಿದುಕೊಳ್ಬೇಕು. ಸಿಪ್ಪೆ ಸುಲಿದು ಪೇಸ್ಟ್ ಥರ ಆಗಿರಬೇಕದು. ಆವಾಗ ನಾವು ಒಗ್ಗರಣೆ ಹಾಕ್ಕೊಂಡ ಮಸಾಲೆಗೆ ತುರಿದಿಟ್ಕೊಂಡಂಥ ಆಲೂಗಡ್ಡೆಯನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ಬೇಕು. ಉಪ್ಪು, ಖಾರ, ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿದರೆ ಒಳ್ಳೆಯದು ನೋಡಿ. ಉಪ್ಪು ಮತ್ತು ಲಿಂಬೆ ರಸ, ಹುಳಿಯಾಗಿ ಲಿಂಬೆ ರಸ ಹಾಕಿ ನೀಟಾಗಿ ಕಲಿಸ್ಕೊಂಡು ಉಂಡೆ ಥರ ಮಾಡಿಟ್ಕೊಳ್ಬೇಕು. ಅಂದರೆ ಮಾಡೋಕ್ಕೆ ಈಸಿ ಆಗುತ್ತೆ. ಈ ರೀತಿ ನೋಡಿ, ಹಿಟ್ಟು ಎಲ್ಲ ನೆನೆದಿದೆ. ಇದನ್ನು ಕೂಡ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಬೇಕು ಈ ರೀತಿ. ಆಮೇಲೆ ಸ್ವಲ್ಪ ತಟ್ಟಿ ಆಲೂ ಉಂಡೆ ಇಟ್ಬಿಟ್ಟು ಈ ರೀತಿ ಹೋಳಿಗೆ ಥರ ನಾವು ತುಂಬ್ಕೊಳ್ಬೇಕು. ತುಂಬಿಕೊಂಡು ಕೆಳಗಡೆ ಮೇಲೆ ಎಣ್ಣೆ ಹಚ್ಚಿ, ಈ ಪ್ಲಾಸ್ಟಿಕ್ ಕವರಲ್ಲಾದರೂ ಲಟ್ಸ್ಬೋದು ಅಥವಾ ತಗಡಿದ್ರೆ ಅದರಲ್ಲೇ ಲಟ್ಸ್ಬೋದು. ನೀಟಾಗಿ ಹಿಟ್ಟು ನೆನೆದಷ್ಟು ಇವು ಆಲೂ ಪರೋಟ ಚೆನ್ನಾಗಿ ಆಗುತ್ತೆ. ನೀವು ಮೈದಾ ಕೂಡೋದ್ರಿಂದ ಮಾಡ್ಬೋದು ನೋಡಿ. ಎಣ್ಣೆ ಹಾಕಿ, ತವಾಗೆ ಎಣ್ಣೆ ಹಾಕಿ ಎರಡು ಕಡೆ ಎಣ್ಣೆ ಹಾಕಿ ಬೇಯಿಸ್ಬೇಕು ಅಥವಾ ತುಪ್ಪ ಕೂಡ ಹಾಕೋಬೋದು ನೋಡಿ. ಮೃದುವಾದ ಹೋಳಿಗೆ ಥರ ಆಲೂ ಪರೋಟ ರೆಡಿ ಆಯಿತು. ಇದಕ್ಕೆ ತುಪ್ಪ ಮತ್ತು ಉಪ್ಪಿನಕಾಯಿ ಆದರೆ ಸಾಕು. ನೀವು ಬೇಕು ಅಂದರೆ ಬೇರೆ ಏನಾದರೂ ಚಟ್ನಿ ಮಾಡ್ಕೋಬೋದು. ತುಪ್ಪದಲ್ಲಿ ತಿಂದರೆ ಅದ್ಭುತವಾದ ರುಚಿ ಕೊಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.